ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಸೀಬೆ ಗಿಡದ ಒಂದು ಸಸಿಗಳು ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಇದರಲ್ಲಿ ಬಂದು ಕೆಲವೊಂದು ವೆರೈಟಿಗಳು ಚಿರಪರಿಚಿತವಾಗಿರ್ತದೆ. ಮುಖ್ಯವಾಗಿ ಬಂದು ತೈವಾನ್ ಪಿಂಕ್, ಆಮೇಲೆ ಅದ್ಯಾವುದೋ ಒಂದು ವೈಟ್ ಬರ್ತದೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡುತ್ತಿರುವಂತ ಜಪನೀಸ್ ರೆಡ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಟೇಸ್ಟ್ ಅಲ್ಟಿಮೇಟ್ ಆಗಿರ್ತದೆ, ಬೀಜ ಕಡಿಮೆ ಇರ್ತದೆ. ಹೆಂಗಿರ್ತದೆ ಅಂದ್ರೆ ಕಾಯಿ ಸಕ್ಕರೆ ಇದ್ದಂಗೆ ಇರ್ತದೆ ಸ್ನೇಹಿತರೆ. ಸೊ ನಿಮ್ಗೆ ಆ ಟೇಸ್ಟ್ ಅಂತ ಹೇಳಿದ್ರೆ ಯಾರಾದ್ರೂ ತಿಂದಿರೋರಿಗೆ ಗೊತ್ತು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರದಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಸೊ ಇದಲ್ಲದೇನೆ ನಮ್ಗೆ ವಿಭಿನ್ನವಾದ ಒಂದು ಇಲ್ಲಿ ಒಂದು ಗಿಡಗಳು ಅವೈಲಬಲ್ ಇದೆ, ಹಣ್ಣಿನ ಗಿಡಗಳು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ವಿಭಿನ್ನವಾದ ನೆರಳೆ. ಇದ್ರ ಬಗ್ಗೆ ಹೈಲೈಟ್ ಆಗಿ ಒಂದು ಇದೇ ಇರ್ತದೆ ಮಾಹಿತಿ ಅವ್ರ ಹತ್ರ ತಗೋಣ. ಇದರ ಜೊತೆಗೆ ಬಂದು ಇನ್ನಷ್ಟು ಆರೆಂಜು, ಇದು ಏನು ಮಾವಿನ ಹಣ್ಣಿನ ಸಸಿಗಳು, ಆಪಲ್ ಸಸಿಗಳು, ಟೋಟಲ್ ಒಟ್ಟಾರೆ ಇಲ್ಲೆಲ್ಲ ಒಂದು ಸುಮಾರು ವಿಧವಾದ ಸಸಿಗಳಿರ್ತವೆ, ಹಣ್ಣಿನ ಗಿಡಗಳಿರ್ತವೆ. ಸೊ ಇದ್ರ ಬಗ್ಗೆ ಎಲ್ಲ ಒಟ್ಟಾರೆ ಮಾಹಿತಿ ಅವ್ರ ಕಡೆಯಿಂದಾನೆ ತಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮೂರು? ಸರ್ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಮಾಲೂರು ನರ್ಸರಿ, ಹುಲಿಮಂಗ್ಲ. ಓಕೆ ಸರ್, ಈಗ ಈ ಒಂದು ನರ್ಸರಿ ಸೆಟಪ್ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ಈಗ ನೋಡೋದಾದ್ರೆ ನಿಮ್ಮಲ್ಲಿ ಇರುವಂತ ಸಸಿಗಳು ಯಾವ್ದಾವ್ದಿದೆ, ಯಾವ ಹಣ್ಣಿನ ಮರಗಳಿದೆ? ಸರ್ ನಾವು ಮೇನ್ ಬಂದ್ಬಿಟ್ಟು ಚೇಪೆಕಾಯಿ, ನಮ್ಗೆ ಮೇನ್ ರೆಡ್ ಮೈಂಡ್ ನಾವು ಇದು ಪ್ರಮೋಟ್ ಮಾಡ್ತಾ, ಯಾಕಂದ್ರೆ ನಮ್ದು ಗಿಡ ಇದೆ, ತೋಟ ಇದೆ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತು, ಅದ್ರ ಬಗ್ಗೆನೆ ನಾವು ಇದು ಮಾಡ್ತಾ ಇದ್ವಿ. ಮತ್ತೆ ಮಿಕ್ಸ್ ಫ್ರೂಟ್ ಪ್ಲಾಂಟ್ಸ್ ಹೇಳ, ಆಪಲ್ ಗಿಡಗಳಿದೆ, ಅರ್ಮನ್ ಮತ್ತೆ ಅನ್ನ ಇದೆ, ಮತ್ತೆ ಮೂಸಂಬಿ ಇದೆ, ಆರೆಂಜ್ ಇದೆ, ಮತ್ತೆ ಮ್ಯಾಂಗೋದಲ್ಲಿ ಮಿಯಾಜಾಕಿ ಮತ್ತು ತಾಯಿ ಕಟ್ಟಿ ಮನಿ ಇದೆ. ತಾಯಿ ಕಟ್ಟಿ ಮನಿ ಬಂದ್ಬಿಟ್ಟು ವಿಶೇಷ ವರ್ಷಕ್ಕೆ 2 ರಿಂದ 3 ಸತಿ ಬಿಡುತ್ತೆ ಕಾಯೋದು. ಓಕೆ ಸರ್, ಈಗ ಒಂದೊಂದಾಗಿ ಒಂದು ರೇಟ್ಗಳ ಜೊತೆಗೆ ಆ ಗಿಡದ ವಿಶೇಷತೆಗಳು ತಿಳ್ಕೊಂಡು ಹೋಗೋಣ ಸರ್. ಈಗ ನಿಮ್ ಕೈಲಿ ಇರೋದು ಜಪನೀಸ್ ರೆಡ್ ಡೈಮಂಡ್ ಅಂತ. ಸೊ ಇದರ ವಿಶೇಷತೆ ಹೇಳ್ಬೇಡಿ ಸರ್. ಸರ್ ಇದ್ರ ವಿಶೇಷತೆ ಬಂದ್ಬಿಟ್ಟು ಇದು ನಮ್ ದೇಶದ ವೆರೈಟಿ ಅಲ್ಲ, ಕ್ರಾಸಿಂಗ್ ಮಾಡಿರೋದು. ನಮ್ ದೇಶಕ್ಕೆ ಬಂದು ಒಂದು 4-5 ವರ್ಷ ಆಗಿದೆ. ನಮ್ಮ ಏರಿಯಾ ಕರ್ನಾಟಕಕ್ಕೆ ಬಂದು ಒಂದು 2.5-3 ವರ್ಷ ಆಗಿರ್ಬೋದು. ನಾವು ಹಿಂಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಇದ್ರ ಬಗ್ಗೆ ಮಾಹಿತಿ ತಕೊಂಡು ಗಿಡಗಳು ನೋಡ್ಬೇಕು, ಕಾಯಿ ನೋಡ್ಬೇಕು ಅನ್ಬಿಟ್ಟು ಹೋದ್ವಿ ಕಲ್ಕತ್ತಾದಲ್ಲಿ. ಕಾಯಿ ಟೆಸ್ಟ್ ಚೆನ್ನಾಗಿತ್ತು, ಅಲ್ಲಿಂದಾನೆ ಗಿಡ ತಗೊಂಡ್ ಬಂದ್ವಿ. ನಮ್ದು ಆಲ್ರೆಡಿ 2 ವರ್ಷ ಗಿಡ ಇದೆ, ಮಾಡ್ತಾ ಇದೀವಿ ಕಾಯಿ. ಅವ್ರು ನಾವ್ ಎಲ್ಲಿ ತಗೋ ಬಂದಿದ್ವು ಅವ್ರ ಹತ್ರನೇ ಗಿಡ ಇದ್ ಮಾಡ್ತಾ ಇದೀವಿ. ಯಾಕಂದ್ರೆ ಹೊಸಬ್ರ ಹತ್ರ ತಗೊಬಂದು ನಾವು ಯಾವ್ದೋ ವೆರೈಟಿ ಗೊತ್ತಾಗಲ್ಲ, ಅಲ್ಲಿಂದಾನೆ ತಗೊಬಂದು ನಮ್ ಕಾಯಿ ಬಂದಿದೆ ಅಲ್ವಾ, ನಾವು ಅಲ್ಲಿಂದಾನೆ ತಗೊಬಂದು ಇದ್ ಮಾಡ್ತಾ ಇದೀವಿ ಗಿಡ. ಓಕೆ ಸರ್, ಈಗ ನೀವು ಇಲ್ಲಿ ತರಿಸಿ ಈಗ ಸೇಲ್ ಮಾಡ್ತಾ ಇದ್ದೀರಾ. ಈಗ ಒಂದು ಗಿಡದ ಬೆಲೆ ನೋಡೋದಾದ್ರೆ ನಿಮ್ಮ ಹತ್ರ ಎಷ್ಟಿರ್ಬೋದು? ಸರ್ 90 to 100 ಇರುತ್ತೆ ಸರ್, 90 ರಿಂದ 100 ರೂಪಾಯಿ. ಓಕೆ ಸರ್, ಸೀಸನ್ ಮೇಲೆ ಇರುತ್ತೆ. ಅಲ್ಲಿ ಒಂದು 5 ರೂಪಾಯಿ ರೈಸ್ ಆದ್ರೆ ಇಲ್ಲಿ ಒಂದು 2 ರೂಪಾಯಿ 5 ರೂಪಾಯಿ ರೈಸ್ ಆಗುತ್ತೆ. ಓಕೆ ಸರ್, ಈಗ ನೆಕ್ಸ್ಟ್ ಗಿಡಕ್ಕೆ ಹೋಗೋಣ. ಸೇಬೆ ಗಿಡದ್ದಾಯ್ತು. ಇಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿದೆ ಅಂತ ಹೇಳಿದ್ರಿ, ಈ ಒಂದು ಇದು ನೇರಳೆ ಹಣ್ಣು. ಈಗ ನಮ್ ಕಡೆ ಒಂದು ನಾಟಿ ನೇರಳೆ ಹಣ್ಣು ನೋಡಿರ್ತೀರಿ, ಜಂಬು ನೇರಳೆ ಅಂತ ನೋಡಿರ್ತೀರಿ. ಇದರ ವಿಶೇಷತೆ ಏನ್ ಸರ್? ಇದು ಸರ್ ಇದು 10 kg ಜಾಮ್ ಅನ್ಬಿಟ್ಟು 10 kg ಜಾಮ್ ಅನ್ಬಿಟ್ಟು 10 ಪೀಸ್ ಹಾಕಿದ್ರೆ 1 kg ನೇಮ್ ಅನ್ ಕೊಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ದಪ್ಪನೇ ಬರುತ್ತೆ, ಜಾಸ್ತಿ ದಪ್ಪ ಬರುತ್ತೆ. ನಿಮ್ ಕೈಯೆಲ್ಲ ನೋಡೋದ್ರೆ ಎಷ್ಟು ಮಾತ್ರ ಸೈಜ್? ಚಿಕ್ಕ ಮಕ್ಕಳ ಕೈ ದಪ್ಪ ಬರುತ್ತೆ ಸರ್, ಅಷ್ಟು ದಪ್ಪ ಬರುತ್ತೆ. ಪಲ್ಪ್ ಬೀಜ ಸ್ವಲ್ಪ ಸಣ್ಣ ಇರುತ್ತೆ, ಜಾಸ್ತಿ ಇರುತ್ತೆ ಪಲ್ಪ್. ಓಕೆ, ಒಂದ್ 8-10 ಪೀಸ್ ಹಾಕಿದ್ರೆ ಕೆಜಿ ಬರ್ತದೆ, ಬಂದ್ಬಿಡುತ್ತೆ ಸರ್. ಅದಕ್ಕೆ 10 kg ಜಾಮ್ ಅಂತ ಅದಕ್ಕೆ ಹೊಸ ವೆರೈಟಿ. ನಾವೆಲ್ಲ ಆಲ್ಮೋಸ್ಟ್ ನಮ್ಗಲ್ಲಿ ತಿನ್ನೋಕ್ ಕೊಟ್ಟಿದ್ ಒಂದೇ ಒಂದ್ ಕೊಟ್ಟಿದ್, ನಮ್ಗೇನ ಜಾಸ್ತಿ ಮಾಡಿಲ್ಲ. ನಾವು ಒಂದೇ ಒಂದ್ ಕಾಯಿ ಕೊಟ್ರಷ್ಟೇ, ಚೆನ್ನಾಗಿತ್ತು ಟೇಸ್ಟ್. ಓಕೆ ಸರ್, ಈಗ ಇದರ ಒಂದು ರೇಟ್ ಹೇಳೋದಾದ್ರೆ? ಸರ್ ಇದು 120 ಕೊಡ್ತಾ ಇದೀವಿ ಸರ್. 120 ನಾಟಿ ಮಾಡಿ ಎಷ್ಟು ದಿನಕ್ಕೆ ಫಸಲು ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ? ಸರ್ 1 ಇಯರ್ಗೆಲ್ಲ 1-2-3 ಸಿಗುತ್ತೆ. ನಾವು ಫಸಲು ಬಿಟ್ಕೋಬೇಕಂದ್ರೆ ಒಂದು 2 years ಆಗ್ಲೇಬೇಕಾಗುತ್ತೆ. ಓಕೆ, ಈಗ ನಾವು ಇದ್ರಲ್ಲಿ ನೋಡೋದಾದ್ರೆ, ಸೀಬೆನಲ್ಲಿ ನೋಡೋದಾದ್ರೆ ಒಂದು 6 ರಿಂದ 8 ತಿಂಗಳು, 6 ರಿಂದ 8 ತಿಂಗಳಲ್ಲಿ ನೀವು ಗಿಡ ನೆಟ್ಟಿದ್ದು 1 ತಿಂಗಳಲ್ಲೇ ಚಿಗುರು ಬಂದಿದ್ರಲ್ಲೇ ಬಂದೇ ಬರುತ್ತೆ. ಆದ್ರೆ ತೆಗಿತಾ ಇರ್ಬೇಕು ಗಿಡ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ. ಓಕೆ ಸರ್, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದು ಇಲ್ಲಿ ಇದು ಸರ್, ಈಗ ಇಲ್ಲಿ ನೋಡೋದಾದ್ರೆ ಸ್ವಲ್ಪ ನಿಂಬೆ ಹಣ್ಣು ಗಿಡ, ಚೈನೀಸ್ ಆರೆಂಜ್ ಅಂದ್ಬಿಟ್ಟು. ಚೈನೀಸ್ ಆರೆಂಜ್ ಹೆಂಗಂತೀರಾ ಇದು? ಕಾಯಿ ಜಾಸ್ತಿ ಚಿಕ್ಕದಾಗಿ ಬರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಕಾಯಿ ಚಿಕ್ಕದಾಗಿರುತ್ತೆ. ಗಿಡ ಏನ್ ದೊಡ್ಡದಾಗಲ್ಲ. ಆಲ್ಮೋಸ್ಟ್ ಪಾಟ್ ಅಲ್ಲೇ ಮನೆ ಹತ್ರ ಟೆರೆಸ್ ಮೇಲೆ ಮಾಡ್ಕೋಬಹುದು, ಪಾಟ್ ಅಲ್ಲೇ ಮಾಡ್ಕೋಬಹುದು. ಹೌದಾ? ಜಾಸ್ತಿ ಬರಲ್ಲ ಗಿಡ, ಇದು ಹೈಟ್ ಚಿಕ್ಕದಾಗಿ ಬರುತ್ತೆ, ಕಾಯಿ ಜಾಸ್ತಿ ಬಿಡುತ್ತೆ. ಸ್ವಲ್ಪ ಲೆಮನ್ ಸೈಜ್ ಗಿನ್ ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಈಗ ನಮ್ಮ ಮಾರ್ಕೆಟ್ ಅಲ್ಲೇ ಸಿಗುತ್ತಲ್ಲ ಚಿಕ್ಕದಾಗಿ ಆರೆಂಜ್ ಕಲರ್, ಅದೇನಾ ಇದು? ಅದೇ. ಓಕೆ ಸರ್, ಇದೊಂದು ವಿಚಾರ ಆಯ್ತು. ನೆಕ್ಸ್ಟ್ ಸರ್, ಇಲ್ಲಿ ಇದು ಈ ಗಿಡಗಳು ನೋಡೋದಾದ್ರೆ ಸರ್ ಇದು ಆಲ್ ಸೀಸನ್ ಲೆಮನ್ ಸರ್, ಕಾಗ್ಜಿ ಲೆಮನ್ ಅಂದ್ಬಿಟ್ಟು. ಆಲ್ ಸೀಸನ್ ಲೆಮನ್ ವರ್ಷ ಆದ್ಮೇಲೆ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಕಾಯಿ, ಸ್ಟಾಪೇ ಇಲ್ಲ. ವರ್ಷದಿಂದ ವರ್ಷವರೆಗೂ ಕಂಟಿನ್ಯೂ ಇರುತ್ತೆ ಕಾಯಿ. ಓಕೆ, ಸೂಪರ್ ಸರ್. ಆತರ ಇದ್ರೆ ನಮ್ಗೆ ಆಲ್ಮೋಸ್ಟ್ ಆಗ್ಬಿಟ್ರೆ ವರ್ಷದಲ್ಲಿ ಮನೆಯಲ್ಲಿ ಒಂದು ಗಿಡ 2 ಗಿಡ ನೆಟ್ಕೊಂಡ್ಬಿಟ್ರೆ ಸಾಕು ಸರ್, ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್, ಈಗ ಇಲ್ಲಿ ನೋಡೋದಾದ್ರೆ ಸಪೋಟ ಗಿಡ ಇದೆ. ಇದು ಬನಾನಾ ಚಿಕ್ಕು ಅಂದ್ಬಿಟ್ಟು ಲಾಂಗ್ ಬರುತ್ತೆ, ಬನಾನಾ ತರ ಸಣ್ಣ ಇರುತ್ತೆ, ಸ್ವಲ್ಪ ಉದ್ದ ಬರುತ್ತೆ ಕಾಯಿ. ಚೆನ್ನಾಗಿರುತ್ತೆ ಸರ್. 1 year 2 years ಆದ್ಮೇಲೆ ಕಾಯಿಗೆ ಎಕ್ಸ್ಪೆಕ್ಟ್ ಮಾಡಬಹುದು. 1 year 2 years. ಇದು ನಿಂಬೆ ಹಣ್ಣು 1 ವರ್ಷ ಆದ್ಮೇಲೆ ಬರುತ್ತೆ ಸರ್. ಇದು ಅಷ್ಟೇ ಅಲ್ವಾ? ಅದು 1 ವರ್ಷ ಆದ್ಮೇಲೆ ಬರುತ್ತೆ. ಓಕೆ ಸರ್, ಇನ್ನು ಅದೇ ಬಿಟ್ಟು ಇನ್ನೇನು ವಿಶೇಷವಾದ ಪ್ಲಾಂಟ್ಸ್ ನಿಮ್ಮಲ್ಲಿದೆ?
ಸರ್ ತಾಯಿ ಕಟ್ಟಿಮನಿ ಅನ್ಬಿಟ್ಟು ತಾಯಿ ಕಟ್ಟಿಮನಿ ಕಟ್ಟಿಮನಿ. ಕಟ್ಟಿಮನಿ ವರ್ಷಕ್ಕೆ ಏನದು? 2 ರಿಂದ 3 ಸತಿ ಮಾವಿನ ಮಾವಿನ ಗಿಡ ಹಾ. 2 ರಿಂದ 3 ಸತಿ ಇದ್ ಮಾಡೋ ಫಸಲು ಬರುತ್ತೆ. ಕಟಿಂಗ್. ಮಿನಿಮಮ್ 2 ಬರುತ್ತೆ, ಮ್ಯಾಕ್ಸಿಮಮ್ 3. ಹ್ಮ್. ಆಲ್ಮೋಸ್ಟ್ ವರ್ಷದಿಂದ ವರ್ಷ ಗಂಟ ನಿಯರ್ಲಿ ಕಾಯಿ ಇರುತ್ತೆ. ಹ್ಮ್. ಚೆನ್ನಾಗಿದೆ ಸರ್, ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಉದ್ದ ಬರುತ್ತೆ ಕಾಯಿ ಇದು. ಓಕೆ, ಇದು ಒಂದು ಆರಿಜಿನ್ ಸರ್ ಯಾವ ದೇಶದ್ದು ಅಂತ? ದೇಶದ್ದು ಥೈಲ್ಯಾಂಡ್ ಇದು, ಎಲ್ಲ ವೆರೈಟಿಗಳೆಲ್ಲ ಥೈಲ್ಯಾಂಡ್. ಓಕೆ, ಅಲ್ಲೇ ಜಾಸ್ತಿ ಅವ್ರ ಕಡೆಯಿಂದ ಇದ್ ಮಾಡಿ ಕ್ರಾಸಿಂಗ್ ಮಾಡಿ ನಮ್ ಕಡೆ ಕಳ್ಸಿರ್ತಾರೆ. ಸರ್ ಇದಾಯ್ತು. ನೆಕ್ಸ್ಟ್ ಇನ್ನೇನಿದೆ? ಇದು ಬಂದ್ಬಿಟ್ಟು ಮಿಯಾಜಾಕಿ. ಮಿಯಾಜಾಕಿ ಏನ್ ಸರ್ ಇದರ ವಿಶೇಷತೆ? ಇದು ವಿಶೇಷತೆ ಗೂಗಲ್ ಜಾಸ್ತಿ ಸದ್ ಮಾಡ್ಬಿಟ್ಟಿದೆ ಯೂಟ್ಯೂಬ್ ಅಲ್ಲಿ. 2.5 ಲಕ್ಷ ಅನ್ಬಿಟ್ಟು ಒಂದು ಕೆಜಿ ಅದು ಸರ್, ಅಷ್ಟಿಲ್ಲ ನಮ್ ಕಡೆ ರೇಟು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ನಮ್ದು ಹುಳಿ ಕಾಯಿ ಮಾವಿನ ಹಣ್ಣು ಬರುತ್ತೆ ಅಲ್ವಾ, ಅಂದ್ರೆ ಫುಲ್ ರೆಡ್ ಬರುತ್ತೆ ಕಾಯಿ, ಒಂಥರ ರೋಸ್ ರೆಡ್ ತರ ಬರುತ್ತೆ ಕಾಯಿ ಇದು. ಟೇಸ್ಟ್ ಚೆನ್ನಾಗಿರುತ್ತೆ. ಆ ದೇಶದಲ್ಲಿ ಏನೋ ಹೋಯ್ತಂತೆ ಅದು ಆಕ್ಷನ್ ಅಲ್ಲಿ, ಆ ತರ ಫುಲ್ ಇದ್ ಮಾಡ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಅಷ್ಟೆಲ್ಲ ಇಲ್ಲ, ನಾವು ತೋಟಗಳಿಗೆ ಏನು ಕೊಡ್ತಾ ಇಲ್ಲ, ಯಾರು ಅಷ್ಟು ಇದ್ ಮಾಡ್ತಾ ಪ್ರಮೋಟ್ ಮಾಡ್ತಾ ಇಲ್ಲ. ಒಂದೆರಡು 3 5 ತರ ಮನೆಗಳಿಗೆ ಕೊಡ್ತಾ ಇದೀವಿ. ಸೂಪರ್. ನಮ್ಗೂ ಗೊತ್ತಿಲ್ದಿರ ನಾವು ಪ್ರಮೋಟ್ ಮಾಡಬಾರ್ದಲ್ವಾ, ಒಳ್ಳೆ ಕೆಲಸ ಇದು. ಓಕೆ, ಇಲ್ಲಿ ಇದು ಆಪಲ್ ನಮಗೆ ಕಾಶ್ಮೀರದಲ್ಲಿ ನೋಡ್ತಾ ಇದೀರಿ ಮೊದ್ಲು, ಇವಾಗ ನಮ್ ಕಡೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಬೆಳೆಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಆಪಲ್. ಸರ್ ಇದು ಆಪಲ್, ಇದು ಅರ್ಮಾನ್ 99 ಅಂತ. ಅರ್ಮಾನ್ 99. ಓಕೆ, ಎರಡನೇದು ಇನ್ನೊಂದಿದೆ ತಗೊಳ್ಳಿ. ಇದು ಅಣ್ಣ ವೆರೈಟಿ ಅಂದ್ಬಿಟ್ಟು. ಸೊ ಇದಕ್ಕೂ ವ್ಯತ್ಯಾಸಗಳು ಏನಿರ್ತದೆ ಸರ್? ಇದು ಸರ್ ವ್ಯತ್ಯಾಸ ಏನಿಲ್ಲ, ಇದು ಗ್ರೀನ್ ಬರುತ್ತೆ, ಇದು ರೆಡ್ ಬರುತ್ತೆ ಕಾಯಿ. ಮತ್ತೆ ಪಾಲಿನೇಷನ್ ಬೇಕೇ ಬೇಕು ಸರ್. ಪಾಲಿನೇಷನ್ಗೆ ಇವಾಗ ಹೆಂಗೆ ಇದನ್ನ ನಾಟಿ ಮಾಡೋದು? ಮಿನಿಮಮ್ ಒಂದ್ 10 ಗಿಡದಲ್ಲಿ 1 ಗಿಡ ಆದ್ರೂ ಇದು ಇರ್ಬೇಕು ಸರ್. ಓಕೆ, ಯಾಕಂದ್ರೆ ಪಾಲಿನೇಷನ್ ಆಗ್ಬೇಕು, ಇಲ್ಲಾಂದ್ರೆ ನೀವು ಒಂದೇ ಗಿಡ ಈಗ ಅಣ್ಣ ಉಣ್ತೀರಿ, 10 ಗಿಡಕ್ಕೆ 1 ಗಿಡ ಅಣ್ಣ ಆಗ್ಲಿ, ಇಲ್ಲಾಂದ್ರೆ ಅರ್ಮನ್ ಆಗ್ಲಿ, ಯಾವ್ದಾದ್ರು 10 ಗಿಡಕ್ಕೆ 1 ಗಿಡ ಬೇರೆ ಇರ್ಲೇಬೇಕು, ಇಲ್ಲಾಂದ್ರೆ ಪಾಲಿನೇಷನ್ ಆಗಲ್ಲ. ಎರಡನೇದು, ಯಾರು ಅಷ್ಟೇ ಇದ್ರ ಬಗ್ಗೆ ಸುಮ್ನೆ ಯೂಟ್ಯೂಬ್ ಅಲ್ಲಿ ಆಗ್ಬಿಟ್ಟು ನಾನು 2 ಎಕರೆ 3 ಎಕರೆ ನೆಡ್ತೀನಿ ಅಂದ್ಬಿಟ್ಟು, ಮಾರ್ಕೆಟ್ ಇಲ್ಲ ಸರ್ ಇದು, ನಮ್ಮ ಏರಿಯಾ ಮಾರ್ಕೆಟ್ ಇಲ್ಲ. ಸುಮ್ನೆ 2 ಎಕರೆ 3 ಎಕರೆ 5 ಎಕರೆ ನೆಡ್ತಾ ಇದಾರೆ. ನಮ್ದು ನರ್ಸರಿ ಇದೆ, ನನಗೂ ಆರ್ಡರ್ ಬಂದಿದೆ, 1 ಎಕರೆ ಗಿಡ ಬೇಕು, 2 ಎಕರೆ ಗಿಡ ಬೇಕಂತ. ನಾವು ಬೇಕಾದ್ರೆ ಒಂದ್ 5-10 ಗಿಡ ಎತ್ಕೊಂಡೋಗಿ ನೆಟ್ಟಿ 1 ವರ್ಷ ನೋಡಿ, ಕಾಯಿ ಬಂದ್ಮೇಲೆ ಮಾರ್ಕೆಟ್ ಹಾಕಿ ನೋಡಿ, ಅದಾದ್ಮೇಲೆ ನಿಮ್ ಮಾರ್ಕೆಟ್ ಇದ್ರೆ ಮಾತ್ರ ಮಾಡಿದ್ದು. ಇದ್ರ ಮಾರ್ಕೆಟ್ ಇನ್ನೂ ಇಂಪ್ರೂವ್ ಆಗಿಲ್ಲ, ಮಾರ್ಕೆಟ್ ನಮ್ ಕಡೆ ಇಲ್ಲ, ಸ್ವಲ್ಪ ಉಳಿ ಬರುತ್ತೆ. ಸೂಪರ್ ಸರ್, ನೀವು ಮನ್ಸಲ್ಲಿ ಮಾರ್ಕೆಟಿಂಗ್ ವಿಚಾರ ಇಟ್ಕೊಂಡ್ರೆ ಡೈರೆಕ್ಟ್ ಆಗಿ ಹೊಡೆದಕ್ಕೆ ಹೇಳ್ಬಿಡ್ತಾ ಇದೀವಿ. ಸೊ ಇಷ್ಟ ಇದ್ರೆ ಇದೇ ಇದ್ರೆ ಇಲ್ಲ ಎತ್ಕೊಂಡೋಗಿ ಟ್ರೈ ಮಾಡಿ ಆಮೇಲೆ ಬೇಕಾದ್ರೆ ಲ್ಯಾಂಡ್. ಎರಡನೇದು ಆಪಲ್ ಗಿಡ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಎಕರೆಗ್ಲೆ ನೆಡ್ತಾ ಇದಾರೆ. 2 ವರ್ಷ ಬೇಕು ಸರ್ ಕಾಯಿ ಬರೋದಕ್ಕೆ. 2 ವರ್ಷಕ್ಕೆ ಮೇಲೆ ಆಗುತ್ತೆ. ಎಷ್ಟು ಬಂಡವಾಳ ಬೀಳುತ್ತೆ, ಎಷ್ಟು ಮೇಂಟೆನೆನ್ಸ್ ಇರುತ್ತೆ, 2-3 ವರ್ಷ ಆದ್ಮೇಲೆ ನೀವು ವರ್ಷಕ್ಕೆ ಒಂದ್ಸತಿ ಬಿಡುತ್ತೆ ಕಾಯಿ. ವರ್ಷಕ್ಕೆ ಒಂದ್ಸತಿ ಬಿಡೋ ಕಾಯಿನು ಶೇಪು ಕ್ಲೀನ್ ಆಗಿ ಬರಲ್ಲ. ಎರಡನೇದು ಹುಳಿ ಇರುತ್ತೆ. ಕಾಯಿ ಕಿತ್ಮೇಲೆ ನಿಮ್ಗೆ ಟೇಸ್ಟ್ ಬರ್ಬೇಕಂದ್ರೆ -10 ಇಲ್ಲ 20 ಅಲ್ಲಿ ಮಿನಿಮಮ್ 10 ರಿಂದ 12 ದಿವಸ ಇಡ್ಬೇಕು, ಸ್ಟೋರ್ ಮಾಡೋದು. ಕೋಲ್ಡ್ ಸ್ಟೋರೇಜ್ ನಾವ್ ಅಷ್ಟು ಮಾಡಿ ಮಾರ್ಕೆಟ್ ಹೋಗಿ 60, 70, 80 ಹೋಗಿದೆ ಅಂದ್ರೆ ನಮ್ಗೆ ಏನ್ ಉಳಿಯುತ್ತೆ? ಏನ್ ಬೇಡ ಬಿಡಿ, ನಾನ್ ಪ್ರಮೋಷನ್ ಮಾಡಲ್ಲ ಸರ್. ಮನೆ ಹತ್ರ ಇಟ್ಕೋಬಹುದು ಇಟ್ಕೋಬಹುದು ಅಷ್ಟೇ. ನಾನು ಇದನ್ನ ಪ್ರಮೋಟ್ ಮಾಡಲ್ಲ. ನೋಡಿ, ನಿಮ್ಗೆ ಆಸೆಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ತೋಟದಲ್ಲಿ 1-2 ಗಿಡನ ಹಾಕಲ್ರಿ, ಅದಾದ್ಮೇಲೆ ಬೆಳೆ ಬೆಳಿತೀನಿ ಅಂತ ಮಾತ್ರ ಹೋಗ್ಬೇಡಿ. ಸೊ ಇದು ನರ್ಸರಿ ಅವ್ರ ಮಾಹಿತಿನೇ, ನಾವೇನು ಇನ್ನೇನು ನಾವ್ ಹೇಳ್ತಾ ಇಲ್ಲ, ನರ್ಸರಿ ಅವರೇ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಯಾಕಂತ ಹೇಳಿದ್ರೆ ಅನುಭವ ಎಲ್ಲ ನೋಡಿರ್ತಾರೆ, ಸುತ್ತಮುತ್ತ ಎಲ್ಲ ಗೊತ್ತಿರ್ತದೆ. ಸೊ ಅದಕ್ಕೆ ಅವರ ಅನುಭವದ ಮಾತ್ರ ನಿಮ್ ಜೊತೆ ಹಂಚ್ಕೊಂಡಿದ್ದಾರೆ. ನೆಕ್ಸ್ಟ್ ಸರ್ ಇನ್ನೇನ್ ವೆರೈಟಿ ಇದೆ, ಯಾವ್ದಿದೆ? ಇದು ಆಲ್ ಸೀಸನ್ ಮೂಸಂಬಿ. ಆಲ್ ಸೀಸನ್ ಮೋಸಂಬಿ ವರ್ಷದಲ್ಲಿ ಯಾವಾಗೂ ವರ್ಷ ಒಂದು 1.5 year 2 years ಆದ್ಮೇಲೆ ವರ್ಷದಿಂದ ವರ್ಷ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ವೆರೈಟಿ ಹೆಸರೇ ಅದು, ಆಲ್ ಸೀಸನ್ ಮೂಸಂಬಿ. ಆಲ್ ಸೀಸನ್ ಮೋಸಂಬಿ. ಸೊ ಇದೊಂದಾಯ್ತು ಸರ್. ಇದಾದ್ಮೇಲೆ ಸರ್ ಇನ್ನೇನಿದೆ? ಇದಾದ್ಮೇಲೆ ಆಪಲ್ ಬೇರ್ ಅನ್ಬಿಟ್ಟು. ಆಪಲ್ ಬೇರ್ ಅನ್ಬಿಟ್ಟು ಸಣ್ಣ ಆಪಲ್, ನಾವು ಊಟಿ ಆಪಲ್ ಅಂತ ಹೇಳಲ್ವಾ, ಆ ತರ ಬರುತ್ತೆ. ಸ್ವಲ್ಪ ಸಣ್ಣದಾಗಿರುತ್ತೆ, ಆಲ್ಮೋಸ್ಟ್ ನಿಯರ್ಲಿ ಲೈಟ್ ಆಗಿ ಹುಳಿ ಇರುತ್ತೆ, ಸೇಮ್ ಆಪಲ್ ತರಾನೇ ಇರುತ್ತೆ. ಸಣ್ಣದಾಗಿ ಬರುತ್ತೆ ಆಪಲ್. ಗಿಡ ಏನ್ ದೊಡ್ಡದಾಗಲ್ಲ, ಒಂದು ಆಲ್ಮೋಸ್ಟ್ ಒಂದು ಹೊಟ್ಟೆ ಒಂದ್ 5 ಅಡಿ 6 ಅಡಿ ಹೈಟ್ ಆಗುತ್ತೆ. ಗುಬ್ರು ಕಟ್ಕೊಳ್ಳುತ್ತೆ ಅಷ್ಟೇ, ಅಲ್ಲೇ ಆಗುತ್ತೆ. ಇದೊಂದು ಇದಾಯ್ತು ಸರ್. ಇನ್ನೇನಾದ್ರೂ ವೆರೈಟೀಸ್ ಇದಾವ ನಿಮ್ಮಲ್ಲಿ? ಸರ್ ಇನ್ನೊಂದು ಬ್ಲಾಕ್ ಡೈಮಂಡ್, ಚಪ್ಪೆ ಗಿಡದಲ್ಲೇ ಬ್ಲಾಕ್ ಡೈಮಂಡ್ ಅಂತಿದೆ. ಅದು ಖಾಲಿ ಆಗಿದೆ ಆಲ್ರೆಡಿ. ಬ್ಲಾಕ್ ಡೈಮಂಡ್ ಗಿಡ ಬಂದು ಇದು ಮಾವಿನ ಗಿಡ ಎರಡು ಒಂದೇ, ಅದು ಇದೆ. ಬ್ಲಾಕ್ ಡೈಮಂಡ್ ಅನ್ಬಿಟ್ಟು. ಇದೇನಿದು? ಎಲ್ಲೇನೇ ಈ ಕಲರ್? ಎಲ್ಲೇನೋ ಇದೇ ಕಲರ್ ಇದೆ. ಖಾಲಿ ಆಗಿದೆ ಗಿಡ, ಎಲ್ಲ ಇತ್ತು, ಖಾಲಿ ಆಗಿದೆ, ಎಲ್ಲ ಲೋಡ್ ಆಗೋಯ್ತು. ಇದೇ ಸೀಬೆ ಗಿಡ. ಇದು ಹೊಸ ವೆರೈಟಿ ಬ್ಲಾಕ್ ಡೈಮಂಡ್ ಅನ್ಬಿಟ್ಟು. ಗಿಡ ಇದೆ ಕಲರ್, ಕಾಯಿ ಇದೆ ಕಲರ್, ಒಳಗಡೆನೂ ಇದೆ ಕಲರ್ ಇರುತ್ತೆ. ಪೂರ್ತಿನೂ ಸೇಮ್ ರೆಡ್ ಡೈಮಂಡ್ ತರಾನೇ ಇರುತ್ತೆ ಟೇಸ್ಟ್. ಬೀಜನೂ ಕಡಿಮೆ ಇರುತ್ತೆ. ಸೊ ಇದೊಂದು ವೆರೈಟಿ. ಇನ್ನೊಂದಿದೆ ವೈಟ್ ಡೈಮಂಡ್ ಅನ್ಬಿಟ್ಟು.
ಅದ್ ನಮ್ ಕಡೆ ವೈಟ್ ಅಷ್ಟು ಮೂವಿಂಗ್ ಇಲ್ಲ. ಬಟ್ ಲಾಸ್ಟ್ ಟೈಮ್ ಯಾರೋ ತರ್ಸ್ಕೊಂಡಿದ್ರು ಒಂದ್ 500 ಗಿಡ ನೆಟ್ಟಿದ್ದಾರೆ. Okay. ಅದೊಂದಿದೆ ವೆರೈಟಿ. ಓಕೆ ಸರ್, ಈಗ ಮುಖ್ಯವಾಗಿ ಇಷ್ಟೊಂದು ಸಸಿಗಳೆಲ್ಲ ನಾವು ನೋಡಿದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಬಂದು ಆರ್ಡರ್ ಯಾವ್ದಕ್ ಜಾಸ್ತಿ ಬರುತ್ತೆ? ಮತ್ತೆ ಅಲ್ಲ ಯಾವ ಇವಾಗ ಇಷ್ಟ ಹಣ್ಣುಗಳೆಲ್ಲ ನೋಡಿದಿರಲ್ವಾ, ಆರ್ಡರ್ ಬರೋದು ಜಾಸ್ತಿ ಯಾವ್ದು ಸರ್? ನಮ್ಗೆ ಆರ್ಡರ್ ಬರೋದು ರೆಡ್ ಡೈಮಂಡ್. ಸೀಬೆ ಗಿಡನೇ ಆರ್ಡರ್ ಜಾಸ್ತಿ ಬರೋದು. ನಾವು ತಗೊಂತಾ ಇರೋದೇ ಸೀಬೆ ಗಿಡ. ಇದೆಲ್ಲ ಬಿಟ್ರೆ ಇದೆಲ್ಲ ಬಂದು ಮನೆಗಳಿಗೆ ಒಂದೆರಡು 5 ತೋಟದ ಹತ್ರ ನೆಟ್ಕೋಬಹುದು, ಇಲ್ಲ ತೋಟದ ಹತ್ರ ಒಂದ್ 5-10 ನೆಟ್ಕೋಬಹುದು. ಅದಕ್ ಮೇಲೆ ನಾವು ಕೊಡ್ತಾ ಇಲ್ಲ. ಓನ್ಲಿ ಮಾವಿನ ಗಿಡ ಮಾತ್ರ ಯಾರಾದ್ರೂ ಕೇಳಿದ್ರೆ ಕೊಡ್ತಾ ಇದೀವಿ. ಇನ್ ಮಿಕ್ಕಿದೆಲ್ಲ 1-2-5. ಯಾಕಂದ್ರೆ ಸುಮ್ನೆ ಎಕರೆಗ್ಲೆ ನೆಟ್ಬಿಟ್ಟು ಮಾರ್ಕೆಟ್ ಇಲ್ಲ ಅಂದ್ರೆ ಅವ್ರಿಗೂ 2-3 ವರ್ಷ ಬೆಳೆದು ಲಾಸ್ ಆಗುತ್ತೆ. ಇದ್ರ ಮಾರ್ಕೆಟ್ ಗೊತ್ತು ಸೀಬೆ ಗಿಡದು. ನೀವು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ಮಾಡಿದೀನಿ. ಅದಕ್ಕೆ ಇದ್ರ ಬಗ್ಗೆ ಒಳ್ಳೆ ಮಾರ್ಕೆಟ್ ಇದೆ. ಯಾರಾದ್ರೂ ನೆಡೋರ್ ಇದ್ರೆ ನೆಡ್ಬೋದು. ನಮ್ದು ಮಾಲು ನರ್ಸರಿ ಅಂದ್ಬಿಟ್ಟು ಕೊಡೂರು ರೋಡ್ ಅಲ್ಲಿ ಇದೆ, ಉಲ್ಮಾಂಗ್ಲ ಗ್ರಾಮ. ನೀವು ಬನ್ನಿ, ಇಲ್ಲಿ ನರ್ಸರಿ ವಿಸಿಟ್ ಮಾಡಿ. ಪಕ್ಕದಲ್ಲೇ ತೋಟ ಇದೆ, ತೋಟ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೇನೆ ತಗೊಳ್ಳಿ, ಇಲ್ಲಾಂದ್ರೆ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡಾದ್ರೂ ಹೋಗಿ. ಓಕೆ, ಖಂಡಿತ. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇಷ್ಟೆಲ್ಲ ಒಂದು ವೆರೈಟಿ ಆದ ಒಂದು ಗಿಡಗಳಿದಾವೆ. ಬಟ್ ಅವ್ರೇನಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಅವರು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರು ಏನ್ ಬೆಳೆದಿದ್ದಾರೆ, ರಿಸಲ್ಟ್ ಯಾವ್ದಿದೆ ಅದನ್ನ ಮಾತ್ರ ಬ್ರಾಡ್ ಸ್ಕೇಲ್ ಅಲ್ಲಿ ಬೆಳೆಯೋದಕ್ಕೆ ಓಕೆ ಅಂದ್ರೆ ಕೊಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನೆಲ್ಲ ಇಲ್ಲಿರುವಂತ ವೆರೈಟಿಗಳೆಲ್ಲ ಬಂದು ಮನೆಗಳಿಗೆ ಅಥವಾ ತೋಟಗಳ ಹತ್ರ 1-2 ಅಥವಾ 5-10 ಗಿಡ ಏನು ಉಣ್ಕೊಳ್ತೀರಿ, ಸೊ ಅದಕ್ಕೆ ಮಾತ್ರ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ನೋಡ್ತಿರ್ಬೋದು ಇಷ್ಟೆಲ್ಲ ವೆರೈಟಿಗಳು ಇದೆಯಲ್ವಾ. ಸೊ ನಿಮಗೂ ಏನಾದ್ರು ನಿಮ್ ತೋಟ ಹತ್ರ ಖಾಲಿ ಜಾಗ ಇದೆ ಅಂತ ಹೇಳಿದ್ರೆ ವೇಸ್ಟ್ ಆಗಿ ಬಿಡ್ಬೇಡಿ. ಈ ತರದ್ ಯಾವ್ದಾದ್ರು ಒಂದು ಹಣ್ಣು ಗಿಡಗಳನ್ನ ಹಾಕ್ಬಿಟ್ರೆ ಯಾವತ್ತೋ ನಮ್ಮ ಮಕ್ಕಳು ಬಂದು ಕುತ್ಕೊಂಡು ಒಂದಷ್ಟು ಆಟ ಆಡ್ಕೊಂಡು ಅದ್ರಲ್ಲಿ ಬಿಡುವಂತ ಹಣ್ಣನ್ನ ಕಿತ್ಕೊಂಡು ತಿನ್ಬೋದಲ್ವಾ. ಸೊ ಇದೆಲ್ಲ ಒಂದು ಈ ನರ್ಸರಿಯಲ್ಲಿ ಇರುವಂತಹ ಗಿಡಗಳ ಮಾಹಿತಿ ಆಗಿತ್ತು. ಸೊ ಈಗ ಬಂದು ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅಥವಾ ನಿಮ್ಗೇನಾದ್ರೂ ಯಾವ್ದಾದ್ರು ಈ ಹಣ್ಣಿನ ಗಿಡಗಳಲ್ಲಿ ಯಾವ್ದಾದ್ರು ಬೇಕಾಗಿದ್ರೆ ಖಂಡಿತ ಇವ್ರ ನಂಬರ್ನ ನಾನು ಅಪ್ಡೇಟ್ ಮಾಡಿರ್ತೀನಿ. ಇವ್ರಿಗೆ ಕಾಲ್ ಮಾಡಿ ಇವ್ರ ಮಾಹಿತಿಯೊಂದಿಗೆ ನಿಮ್ಗೆ ಇದನ್ನ ಕೊಡ್ತಾರೆ. ಸೀಬೆ ಹಣ್ಣಿನ ವಿಚಾರಕ್ಕೆ ಬಂದಾಗ ಡೈರೆಕ್ಟ್ ಆಗಿ ಬಂದು ನೀವು ಫ್ಲಾಟ್ ವಿಸಿಟ್ ಮಾಡ್ರಿ, ಅಲ್ಲಿ ನೋಡ್ರಿ. ಫ್ಲಾಟ್ ಅಲ್ಲಿ ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ ಬಂದು ಪರ್ಚೇಸ್ ಮಾಡಿ ಅಂತ ಅವರೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.